ಹೆಲೋ ಗಾಯ್ಸ್, ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಬನ್ನಿ ಉಪ್ಪಿಟ್ಟು ಮಾಡೋದು ಹೇಗೆ ನೋಡೋಣ ಬನ್ನಿ. 1.5 ಗ್ಲಾಸ್ ಅಷ್ಟು ಕೇಸರಿ ರವವನ್ನು ಅಳತೆ ಮಾಡಿ ಅದೇ ಗ್ಲಾಸಿಂದ 3/4 ನೀರನ್ನು ಇಡಿ. ಒಂದು ಬಾಣಲೆಗೆ 3ರಿಂದ 4 ಸ್ಪೂನ್ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ, ಹಸಿಮೆಣಸಿನಕಾಯಿ ಹಾಗೆ ಕರಿಬೇವು ಇವು ಎಲ್ಲವೂ ಹಾಕಿ ಸ್ವಲ್ಪ ಕೈ ಬಾಡಿಸಿ ನಂತರ ಕಟ್ ಮಾಡಿ ಇರುವಂತ ಈರುಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಇರಲಿ. ಸ್ವಲ್ಪ ಜಾಸ್ತಿ ಹಾಕುವುದರಿಂದ ಉಪ್ಪಿಟ್ಟು ಚೆನ್ನಾಗಿ ಟೇಸ್ಟ್ ಆಗಿ ಇರುತ್ತೆ. ಚಿಕ್ಕದಾಗಿ ಕಟ್ ಮಾಡಿರುವ ಕ್ಯಾರೆಟ್ ಅನ್ನು ಹಾಕಿ, ಟೊಮೆಟೊವನ್ನು ಹಾಕಿ, ಹಾಗೆ 1 ಸ್ಪೂನ್ ತುರಿದಿಟ್ಟಕ್ಕಂತ ಶುಂಠಿನ ಹಾಕಿ ಚೆನ್ನಾಗಿ ಕಲಸಿ ಪ್ಲೇಟ್ ಮುಚ್ಚಿ ಲೋ ಫ್ಲೇಮ್ ಅಲ್ಲಿ ಬೇಯಲಿಕ್ಕೆ ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ರವಾ ಹಾಕುವ ಮುನ್ನ ನಾವು ಈ ಕಡೆ ಸೈಡ್ ಅಲ್ಲಿ ಒಂದು ಬಾಣಲೆಯಲ್ಲಿ ನೀರನ್ನು ಕಾಯಲಿಕ್ಕೆ ಇಡೋಣ. ನೀರು ಕಾಯುವಷ್ಟರಲ್ಲಿ ರವವನ್ನು ಸೇರಿಸಿ ಲೋ ಫ್ಲೇಮ್ ಅಲ್ಲಿ ಇಟ್ಟು ರವವನ್ನು ಚೆನ್ನಾಗಿ ಹುರಿಯಬೇಕು. ಉಪ್ಪಿಟ್ಟು ಟೇಸ್ಟ್ ಆಗಿ ಬರ್ಬೇಕಲ್ವಾ, ನನ್ನ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಇದೆ. ಅದೇನಪ್ಪಾ ಅಂತಂದ್ರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ನಿಮ್ಗೆ ತಿಳಿಯುತ್ತೆ. ಕಾದಿರುವಕ್ಕಂತ ನೀರನ್ನು ಈ ರವಾ ಮಿಶ್ರಣದಲ್ಲಿ ಹಾಕಿ ಒಂದ್ಸಲ ಕೈ ಆಡಿಸಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ನೋಡಿ, ಇದೇ ನನ್ನ ಸೀಕ್ರೆಟ್ ಇಂಗ್ರೀಡಿಯಂಟ್ ಸಕ್ಕರೆ. 1 ಸ್ಪೂನ್ ಸಕ್ಕರೆ ಹಾಕುವುದರಿಂದ ಉಪ್ಪಿಟ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ. 1 ಇಡೀ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಕಲಸಿ ಪ್ಲೇಟ್ ಮುಚ್ಚಿ ಲೋ ಫ್ಲೇಮ್ ಅಲ್ಲಿ ಬೇಯಲಿಕ್ಕೆ ಬಿಡಿ. ಪ್ಲೇಟ್ ತೆಗೆದು ಒಂದ್ಸಲ ಕಲಸಿ, ಇಲ್ಲ ಅಂದ್ರೆ ತಳ ಇಳಿಯುವ ಚಾನ್ಸ್ ಇರುತ್ತದೆ. ನೆನಪಿರಲಿ, ಲೋ ಫ್ಲೇಮ್ ಅಲ್ಲೇ ಇರಬೇಕು. ಮತ್ತೆ ಪ್ಲೇಟ್ ಮುಚ್ಚಿ 2 ನಿಮಿಷ ಬೇಯಲಿಕ್ಕೆ ಬಿಡಿ. ಉಪ್ಪಿಟ್ಟು ರೆಡಿ ಆಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ.